ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಹಾಗೂ ಅಪಘಾತವನ್ನು ನಿಯಂತ್ರಿಸಲು ಕಳೆದ 4 ವರ್ಷಗಳ ಹಿಂದೆ ಅಷ್ಟಪಥ ಕಾಮಗಾರಿಯನ್ನ ಆರಂಭ ಮಾಡಿತ್ತು. ಆದರೆ ನಿಗದಿತ ಅವಧಿಗೆ ಕಾಮಗಾರಿ ಪೂರ್ಣವಾಗದೆ ಸಾಕಷ್ಟು ಅಪಘಾತ ಆಗ್ತಿತ್ತು. ಇತ್ತೀಚೆಗೆ ಕೇಂದ್ರ ಸಚಿವ ವಿ ಸೋಮಣ್ಣನವರು ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರೂ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ನೆಲಮಂಗಲ ತುಮಕೂರು ಅಷ್ಟಪಥ ರಸ್ತೆ ಕಾಮಗಾರಿ ಸ್ಥಗಿತ. ಕೇಂದ್ರ ಸಚಿವ ವಿ ಸೋಮಣ್ಣ ತರಾಟೆ ತೆಗೆದುಕೊಂಡರೂ ಡೋಂಟ್ ಕೇರ್. ವಾರ್ನಿಂಗ್ ಕೊಟ್ಟು 20 ದಿನ ಕಳೆದ್ರೂ ಆರಂಭವಾಗದ ಕಾಮಗಾರಿ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲದಿಂದ ತುಮಕೂರುವರೆಗೆ ಅಷ್ಟಪಥ ರಸ್ತೆಗೆ 4 ವರ್ಷಗಳ ಹಿಂದೆ ಕಾಮಗಾರಿಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಕಾಮಗಾರಿ ಪೂರ್ಣವಾಗಿಲ್ಲ. ರಸ್ತೆ ಕಾಮಗಾರಿಯಿಂದ ಸಾಕಷ್ಟು ಅಪಘಾತ, ಸಾವು ನೋವು, ಟ್ರಾಫಿಕ್ ಜಾಮ್ ಹೀಗೆ ನಾನಾ ಸಮಸ್ಯೆಗಳು ಆಗ್ತಿದೆ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ಸವಾರರು ಹಾಗೂ ಜನಸಾಮಾನ್ಯರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಪ್ರತಿನಿತ್ಯ ಸಂಚಾರ ಮಾಡುವಂತಾಗಿದೆ. ಈ ನಡುವೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸೂಚನೆ ಮೇರೆಗೆ ಕೇಂದ್ರ ರಾಜ್ಯ ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದನ್ನು ಮುಗಿಸಲೇಬೇಕು ಅನ್ನೋ ತೀರ್ಮಾನ ಮಾಡಿ ಅದನ್ನ ಮಾಡಿದೀವಿ. ನಾಳೆಯಿಂದ ಈ ಕೆಲಸ ಪ್ರಾರಂಭ ಆಗ್ತದೆ. ಒತ್ತಾಯ ಈ ಮನುಷ್ಯಂದ ಇವೆಲ್ಲ ಮಾಡ್ಬೇಕಾದವರು ಆ ಹೆಣ್ಮಕ್ಳು ಆ 4 ಕಡೆಯನ್ನು ಕೂಡ ಇವತ್ತು ಇನ್ನೊಂದು 15 ದಿವಸದಲ್ಲಿ ಅದು ಮುಗಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಕ್ ಹೇಳಿದೀನಿ. ಅದಲ್ದಿರ ತುಮಕೂರ್ದೇನಿದೆ ಇದಿದೆ ಅದು ಇನ್ನು 15 ದಿವಸದಲ್ಲಿ ಇವರೆಲ್ಲ ಮುಗಿಸ್ಕೊಡ್ತಾರೆ. ಇನ್ನು ಮುಂದೆ ಟೈಮ್ಗಳಲ್ಲಿ 1 ವಾರಕ್ಕೊಂದ್ಸಾರಿ ರಿವ್ಯೂ ಮಾಡಕ್ ಹೇಳಿದೀನಿ. 1 ತಿಂಗಳಿಗೆ ಒಂದ್ಸಾರಿ ನಾನೇ ಬರ್ತೀನಿ. 10 ತಿಂಗಳು ಅಂತ ಹೇಳಿದ್ದಾರೆ. 10 ತಿಂಗಳು ಮಾತ್ರ 1 ದಿನ ಆದ್ರೂ ಕೂಡ ನಿನಗೆ ಹೆಣ ಆಯ್ತಾ. ಇತ್ತ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಪರಿಶೀಲನೆ ವೇಳೆ ಸ್ಥಳೀಯರು ದೂರು ನೀಡಿ ಆಗುತ್ತಿರುವ ಸಮಸ್ಯೆಗಳನ್ನು ತಿಳಿಸಿದ್ರು. ಆದರೆ ಸಚಿವರು ಹಾಗೂ ಅಧಿಕಾರಿಗಳು ಬಂದು ಹೋಗಿ 20 ದಿನಗಳ ಬಳಿಕ ಕೂಡ ಇನ್ನೂ ಕಾಮಗಾರಿ ಆರಂಭವಾಗದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ದಿನೇ ದಿನೇ ಅಪಘಾತ ಪ್ರಕರಣ ಮರುಕಳಿಸುತ್ತಿದೆ ಅಂತ ಜನರು ಬೇಸರ ಹೊರಹಾಕಿದ್ದಾರೆ. ಸರ್, ಇದು ತುಂಬಾ ತೊಂದರೆ ಆಗ್ತಾ ಇದೆ. ಮೊನ್ನೆ ತಾನೇ ಕೇಂದ್ರ ಸಚಿವರು 1 ವಾರದ ಮುಂಚೆ ಹೇಳಿದ್ರು ನಾಳೆಯಿಂದಾನೆ ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಬಟ್ ಆದ್ರೂ 1 ವಾರ ಆದ್ರೂ ಯಾರು ಇಲ್ಲಿ ಬಂದು ತಿರುಗಿಯೂ ಸಹ ನೋಡಿಲ್ಲ. ದಿನನಿತ್ಯ ಬರೀ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದೆ. ರೋಡ್ ತುಂಬಾ ಫುಲ್ ಗುಂಡಿ ಬಿದ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ 2 ವರ್ಷದಿಂದ ಯಾರು ವಿಸಿಟ್ ಕೊಡ್ತಾ ಇಲ್ಲ, ಕರೆಕ್ಟ್ ಆಗಿ ಕೆಲಸ ಪೂರೈಸ್ತಾ ಇಲ್ಲ. ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋರಂತೂ ಯಾರು ಬಂದಿಲ್ಲ. ಇಲ್ಲಿ ಬಂದೋದ್ರು ಸರ್, ಆದ್ರೂ ಕೆಲಸ ಮಾಡಿಲ್ಲ. ಒಂದಿನ ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿವರೆಗೂ ಮಾಡಿಲ್ಲ. 1 ವಾರ ಆಗಿದೆ ಅವ್ರು ಬಂದೋಗಿನು. ಇಲ್ಲಿ ದಾರಿ ಸರಿ ಇಲ್ಲ, ರೋಡು ಎಲ್ಲ ಬ್ಲಾಕ್ ಆಗ್ತದೆ, ಆಕ್ಸಿಡೆಂಟ್ ಆಗುತ್ತವೆ, ಆಗೋದಿಲ್ಲ. ರೆಡಿ ಮಾಡಿರ್ಲಿ ಅಂತ ಹೇಳಕ್ ಆಗಿಲ್ಲ. ಮಾಡಿಸ್ತೀವಪ್ಪ ಅಂತ ಹೇಳ್ತಾವ್ರೆ. ಆದಷ್ಟು ನೀವು ಜಲ್ದು ರೋಡ್ ರೆಡಿ ಮಾಡಿಸ್ಬೇಕು. 3-4 ವರ್ಷದಿಂದ ನಡೀತಾ ಇದೆ ಸ್ವಾಮಿ. ಆಗಲ್ಲ, ಏನೋ ವ್ಯವಸ್ಥೆ ಮಾಡ್ಬಿಟ್ಟು ರೋಡ್ ಅರ್ಜೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ. ಆದಷ್ಟು ನೀವು ಜಲ್ದು ರೆಡಿ ಮಾಡಿಸ್ಬೇಕು ಸ್ವಾಮಿ. ಆಗಲ್ಲ, ಆಕ್ಸಿಡೆಂಟ್ಗಳು ಬಲಾತಾವೆ, ಜನ ಸಾಯ್ತಾವ್ರೆ. ಇಷ್ಟ ಆಗಿದೆ. ಒಟ್ಟಾರೆ ಕೇಂದ್ರ ಸಚಿವ ಆದೇಶಕ್ಕೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಗಮನ ಕೊಟ್ಟಿಲ್ಲ. ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನರ ಜೀವ ಉಳಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.